ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟ್ ಇನ್ ಕನ್ನಡ ಚಾನೆಲ್ಗೆ ನಿಮಗೆ ಸ್ವಾಗತ. ರೀಸೆಂಟ್ ಆಗಿ ಮಾರ್ಕೆಟ್ ನಲ್ಲಿ ಸಾಕಷ್ಟು ವೀಕ್ನೆಸ್ ನಮಗೆ ನೋಡೋದಕ್ಕೆ ಸಿಕ್ಕಿತ್ತು. 24,300 ಲೆವೆಲ್ಗೆ ನಿಫ್ಟಿ ಹೋಗಿತ್ತು. ಆ ಲೆವೆಲ್ ನಿಂದ ಸ್ವಲ್ಪ ಮಟ್ಟಿಗೆ ರಿಕವರಿ ಮಾರ್ಕೆಟ್ ನಲ್ಲಿ ನೋಡೋದಕ್ಕೆ ಸಿಗ್ತದೆ. GST ರಿಫಾರ್ಮೇಶನ್ ನ ನ್ಯೂಸ್ ಕೂಡ ಮಾರ್ಕೆಟ್ ನ ಒಂದು ಪಾಸಿಟಿವ್ ಟ್ರೆಂಡ್ ಗೆ ಕಾರಣ ಆಗಿದೆ. ಹಾಗೇನೆ ಟ್ರೇಡ್ ಟಾಕ್ಸ್ ಗಳು ಕೂಡ ಪಾಸಿಟಿವ್ ಆದ್ರೆ ಮಾರ್ಕೆಟ್ ನಲ್ಲಿ ಇನ್ನಷ್ಟು ರಿಕವರಿ ಬರಬಹುದು. ಬಟ್ ಯಾವುದೇ ಒಂದು ನೆಗೆಟಿವ್ ನ್ಯೂಸ್ ಮಾರ್ಕೆಟ್ ನಲ್ಲಿ ಬಂದಾಗ ಮಾರ್ಕೆಟ್ ನಲ್ಲಿ ಸಡನ್ ಆಗಿ ವೀಕ್ನೆಸ್ ನೋಡೋದಕ್ಕೆ ಸಿಗುತ್ತೆ. ಅಂತ ಸಂದರ್ಭಗಳಲ್ಲಿ ಒಳ್ಳೊಳ್ಳೆ ಸ್ಟಾಕ್ ಗಳಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬಹುದಾಗುತ್ತೆ. ಆ ರೀತಿಯ ಕೆಲವೊಂದಿಷ್ಟು ಸ್ಟಾಕ್ ಗಳನ್ನ ಫ್ಯೂಚರ್ ಗೋಲ್ಸ್ ಇರುವಂತಹ ಕಂಪನಿಗಳ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಹಾಗೆ ಒಳ್ಳೆ ವ್ಯಾಲ್ಯೂಷನ್ ನಲ್ಲಿ ಯಾವೆಲ್ಲ ಸ್ಟಾಕ್ಸ್ ಅವೈಲೇಬಲ್ ಇದೆ ಅದನ್ನು ಕೂಡ ನಾವು ಚೆಕ್ ಮಾಡೋಣ. ಹಾಗೆ ಈ ಒಂದು ವಿಡಿಯೋ ಏನಿದೆ ಎಜುಕೇಶನಲ್ ಅಥವಾ ಇನ್ಫಾರ್ಮೇಶನಲ್ ಪರ್ಪಸ್ ನಿಂದ ಮಾಡ್ತಿರುವಂತ ವಿಡಿಯೋ ಆಗಿರುತ್ತೆ. ಇಲ್ಲಿ ಡಿಸ್ಕಸ್ ಮಾಡ್ತಿರುವಂತ ಸ್ಟಾಕ್ ಗಳಲ್ಲಿ ಇನ್ವೆಸ್ಟ್ ಮಾಡಿ ಅನ್ನುವಂತ ರೆಕಮೆಂಡೇಶನ್ ಆಗಿರೋದಿಲ್ಲ. ಈ GST ರಿಫಾರ್ಮೇಶನ್ ನ ನ್ಯೂಸ್ ಬಂದಾಗಿಂದ ಸಾಕಷ್ಟು ಬ್ರೋಕರೇಜ್ಗಳು ನಿಫ್ಟಿಯ ಟಾರ್ಗೆಟ್ಸ್ ಅನ್ನ ಇನ್ಕ್ರೀಸ್ ಮಾಡ್ತಿದ್ದಾರೆ. ರೀಸೆಂಟ್ ಆಗಿ JP ಮಾರ್ಗನ್ ಕೂಡ ನಿಫ್ಟಿ ಬುಲ್ ಕೇಸ್ ಸಿನಾರಿಯೋನಲ್ಲಿ 30,000 ಲೆವೆಲ್ಸ್ ಅನ್ನ ಟಚ್ ಮಾಡಬಹುದು ಅಂತ ಪ್ರಿಡಿಕ್ಟ್ ಮಾಡಿದ್ರು. ಈ ಒಂದು ಟಾರ್ಗೆಟ್ 2026ರ ಫಿನಾನ್ಷಿಯಲ್ ಇಯರ್ಗೆ ಕೊಟ್ಟಂತ ಟಾರ್ಗೆಟ್ ಆಗಿರುತ್ತೆ. ಅಂದ್ರೆ ಮುಂದಿನ 9 ತಿಂಗಳಲ್ಲಿ ನಿಫ್ಟಿ ಒಂದು ಟಾರ್ಗೆಟ್ಸ್ ಅಚೀವ್ ಮಾಡಬಹುದು ಅನ್ನೋದು JP ಮಾರ್ಗನ್ ನ ವ್ಯೂ ಆಗಿರುತ್ತೆ. ಬಟ್ ಇದಕ್ಕೆ ಬುಲ್ ಕೇಸ್ ಸಿನಾರಿಯೋ ಇರಬೇಕಾಗುತ್ತೆ. ಬಟ್ ಮಿನಿಮಮ್ ಟಾರ್ಗೆಟ್ಸ್ ಅನ್ನ ಅಬ್ಸರ್ವ್ ಮಾಡಿದಾಗ ಕೂಡ 26,500ರವರೆಗೂ ನಿಫ್ಟಿ ಹೋಗುವಂತ ಪಾಸಿಬಿಲಿಟೀಸ್ ಇದೆ. ಈ ಸಿನಾರಿಯೋನಲ್ಲಿ ಸಾಕಷ್ಟು ಸ್ಟಾಕ್ಗಳು ಸ್ಟ್ರಾಂಗ್ ಆಗಿ ಪರ್ಫಾರ್ಮೆನ್ಸ್ ಅನ್ನ ಕೊಡಬಹುದು. ಫ್ಯೂಚರ್ ಓರಿಯೆಂಟೆಡ್ ಕಂಪನಿಗಳನ್ನು ಕೂಡ ನಾವು ಅಬ್ಸರ್ವ್ ಮಾಡಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬೇಕಾಗುತ್ತೆ. ಹಾಗೆ FIIs ಏನು ಕಂಟಿನ್ಯೂಸ್ ಆಗಿ ಇಂಡಿಯನ್ ಮಾರ್ಕೆಟ್ ನಲ್ಲಿ ಸೆಲ್ಲಿಂಗ್ ಅನ್ನ ಮಾಡ್ತಿದ್ದಾರೆ. ಅವರು ಕೂಡ ಸೆಕ್ಟರ್ ಸ್ಪೆಸಿಫಿಕ್ ಆಗಿ ಭಾರತದ ಮಾರ್ಕೆಟ್ ನಲ್ಲಿ ಇನ್ವೆಸ್ಟ್ ಮಾಡುವಂತ ಚಾನ್ಸಸ್ ಗಳು ಇರುತ್ತೆ. ಆ ರೀತಿಯ ಸೆಕ್ಟರ್ ಗಳನ್ನು ಕೂಡ ನಾವು ಫೋಕಸ್ ಮಾಡಿ ಇನ್ವೆಸ್ಟ್ ಮಾಡಬೇಕಾಗುತ್ತೆ. ನೀವು ಸ್ಟಾಕ್ಸ್ಗಳಲ್ಲಿ ಇನ್ವೆಸ್ಟ್ಮೆಂಟನ್ನು ಮಾಡಬೇಕು ಅಂತ ಇದ್ದರೆ ಅಥವಾ ಟ್ರೇಡಿಂಗನ್ನು ಮಾಡಬೇಕು ಅಂತ ಇದ್ದರೆ ಡಿಮ್ಯಾಟ್ ಅಕೌಂಟ್ನ ಅವಶ್ಯಕತೆ ಇರುತ್ತೆ. ನೀವು ಸ್ಟಾಕ್ನಲ್ಲಿ ಡಿಮ್ಯಾಟ್ ಅಕೌಂಟನ್ನು ಓಪನ್ ಮಾಡಿಸ್ಬೋದು. ಸ್ಟಾಕ್ ಮಿರೈ ಅಸೆಟ್ ಅವರ ಪ್ರಾಡಕ್ಟ್ ಆಗಿರುತ್ತೆ. ಮಿರೈ ಅಸೆಟ್ಗೆ ಈ ಒಂದು ಫೀಲ್ಡ್ನಲ್ಲಿ 26 ವರ್ಷಕ್ಕೂ ಹೆಚ್ಚಿನ ಎಕ್ಸ್ಪೀರಿಯನ್ಸ್ ಇದೆ. ಸ್ಟಾಕ್ನಲ್ಲಿ 20 ಲಕ್ಷಕ್ಕೂ ಹೆಚ್ಚಿನ ಜನ ಡಿಮ್ಯಾಟ್ ಅಕೌಂಟ್ಸನ್ನು ಹೊಂದಿದ್ದಾರೆ. ಪ್ರತಿದಿನ 2 ಲಕ್ಷಕ್ಕೂ ಹೆಚ್ಚಿನ ಟ್ರೇಡ್ಸ್ ಈ ಒಂದು ಪ್ಲಾಟ್ಫಾರ್ಮಲ್ಲಿ ಪ್ಲೇಸ್ ಆಗುತ್ತೆ. ಸ್ಟಾಕಲ್ಲಿ ಫ್ರೀಯಾಗಿ ನೀವು ಡಿಮ್ಯಾಟ್ ಅಕೌಂಟನ್ನು ಓಪನ್ ಮಾಡಿಸ್ಬೋದು. ಹಾಗೆಯೇ ನಿಮಗೆ ಯಾವುದೇ ರೀತಿಯ ಮೇಂಟೆನೆನ್ಸ್ ಅಥವಾ AMC ಚಾರ್ಜಸ್ ಇರೋದಿಲ್ಲ. ಡೆಲಿವರಿನಲ್ಲಿ ಸ್ಟಾಕನ್ನು ಬೈ ಮಾಡಿಕೊಂಡ್ರೆ IPOಗಳಲ್ಲಿ ಇನ್ವೆಸ್ಟ್ಮೆಂಟನ್ನು ಮಾಡಿದ್ರೆ ಮ್ಯೂಚುವಲ್ ಫಂಡ್ ಇನ್ವೆಸ್ಟ್ಮೆಂಟ್ಗೆ ಯಾವುದೇ ರೀತಿಯ ಚಾರ್ಜಸ್ ಇರೋದಿಲ್ಲ. ಹಾಗೆ ನೀವು ಇಂಟ್ರಾಡೇ ಮಾಡಿದ್ರೆ FNO ಮೇಲೆ ಮತ್ತು ಮಾರ್ಜಿನ್ ಟ್ರೇಡಿಂಗ್ ಫೆಸಿಲಿಟಿಯನ್ನು ಬಳಸ್ಕೊಂಡ್ರೆ ಪ್ರತಿ ಆರ್ಡರ್ನ ಮೇಲೆ ₹5 ಬ್ರೋಕರೇಜ್ ಚಾರ್ಜಸ್ ಆಗುತ್ತೆ. ಇದು ಇಂಡಸ್ಟ್ರಿಯಲ್ಲಿ ಅತಿ ಕಡಿಮೆ ಬ್ರೋಕರೇಜ್ ಆಗಿರುತ್ತೆ. ಸ್ಟಾಕ್ MTF ಫೆಸಿಲಿಟಿಯನ್ನು ಪ್ರೊವೈಡ್ ಮಾಡ್ತಾರೆ. 900ಕ್ಕೂ ಹೆಚ್ಚಿನ ಸ್ಟಾಕ್ಗಳಲ್ಲಿ 80% ಫಂಡಿಂಗ್ ಅನ್ನು ಇವರು ಪ್ರೊವೈಡ್ ಮಾಡ್ತಾರೆ. ಹಾಗೆ MTFನ ಇಂಟ್ರೆಸ್ಟ್ ರೇಟ್ 6.99% ನಿಂದ ಸ್ಟಾರ್ಟ್ ಆಗುತ್ತೆ. ಇದು ಕೂಡ ಅಷ್ಟೇ ಇಂಡಸ್ಟ್ರಿಯಲ್ಲಿ ಅತಿ ಕಡಿಮೆ ಇಂಟ್ರೆಸ್ಟ್ ರೇಟ್ ಆಗಿರುತ್ತೆ. ಪ್ರತಿದಿನ ನಿಮಗೆ 0.0192% ನಷ್ಟು ಇಂಟ್ರೆಸ್ಟ್ ರೇಟ್ಸ್ ಅಪ್ಲಿಕೇಬಲ್ ಆಗುತ್ತೆ. ಹಾಗೆ ಸಾಕಷ್ಟು IPOಸ್ಗಳು ಕೂಡ ಲಾಂಚ್ ಆಗ್ತಿದೆ. ಅದರಲ್ಲೂ ನೀವು ಅಪ್ಲೈ ಮಾಡ್ಬೋದು. ಹಾಗೆ ಮ್ಯೂಚುವಲ್ ಫಂಡ್ಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಕೂಡ ನಿಮಗೆ ಆಪರ್ಚುನಿಟಿ ಸಿಗುತ್ತೆ. ಒಂದು ಇಂಟ್ರಾಕ್ಟಿವ್ ವೆಬ್ ಅಪ್ಲಿಕೇಶನ್ ಕೂಡ ಪ್ರೊವೈಡ್ ಮಾಡ್ತಾರೆ ಅಥವಾ ಮೊಬೈಲ್ ಆಪ್ನ ಮೂಲಕ ಕೂಡ ಸ್ಟಾಕ್ನಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಅಥವಾ ಟ್ರೇಡಿಂಗ್ ಅನ್ನ ಮಾಡ್ಬೋದು. ಸಾಕಷ್ಟು ಫೀಚರ್ಸ್ಗಳನ್ನು ಈ ಒಂದು ಆ್ಯಪ್ ಪ್ರೊವೈಡ್ ಮಾಡುತ್ತೆ. ಸ್ಟಾಕ್ನಲ್ಲಿ ಡಿಮ್ಯಾಟ್ ಅಕೌಂಟನ್ನು ಓಪನ್ ಮಾಡೋದಕ್ಕೆ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅವೈಲೇಬಲ್ ಇರುತ್ತೆ. ಹಾಗೆ ಕಮೆಂಟ್ ಸೆಕ್ಷನಲ್ಲಿ ಕೂಡ ಪಿನ್ ಮಾಡಿರ್ತೀನಿ. ಒಳ್ಳೆ ಲೆವೆಲ್ಗಳಲ್ಲಿ ಅವೈಲೇಬಲ್ ಇರುವಂಥ ಕೆಲವೊಂದಿಷ್ಟು ಸ್ಟಾಕ್ಗಳನ್ನು ಅಬ್ಸರ್ವ್ ಮಾಡಿದಾಗ ಮೊದಲನೇ ಹೆಸರು ದೀಪಕ್ ನೈಟ್ರೇಟ್ ಆಗಿರುತ್ತೆ. ಈ ಒಂದು ಸ್ಟಾಕ್ ಕಳೆದ 1 ವರ್ಷದಲ್ಲಿ ಅಷ್ಟು ಸ್ಟ್ರಾಂಗ್ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿಲ್ಲ. 1800 ಅರೌಂಡಲ್ಲಿ ಈಗ ದೀಪಕ್ ನೈಟ್ರೇಟ್ ಟ್ರೇಡ್ ಆಗ್ತದೆ. 3000 ಹೈಯನ್ನು ಈ ಒಂದು ಸ್ಟಾಕ್ ಟಚ್ ಮಾಡಿತ್ತು. ಬಟ್ ಆ ಒಂದು ಲೆವೆಲ್ನಿಂದ ಕಂಟಿನ್ಯೂಸ್ ಆಗಿ ಕರೆಕ್ಟ್ ಆಗ್ತದೆ. ಹಾಗೆಯೇ ದೀಪಕ್ ನೈಟ್ರೇಟ್ ಒಂದು ಸ್ಟ್ರಾಂಗ್ ಪರ್ಫಾರ್ಮರ್ ಕಂಪನಿ ಕೂಡ ಆಗಿರುತ್ತೆ. ಕೆಮಿಕಲ್ ಸೆಕ್ಟರ್ನಲ್ಲಿ ಕೆಲಸ ಮಾಡ್ತಾರೆ. ಇವರು ಕೆಲವೊಂದಿಷ್ಟು ಕೆಮಿಕಲ್ಸ್ ಏನು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಆ ಕೆಮಿಕಲ್ಸ್ಗಳಲ್ಲಿ ಒಳ್ಳೆ ಒಂದು ಮಾರ್ಕೆಟ್ ಶೇರನ್ನು ಕೂಡ ಹೊಂದಿದ್ದಾರೆ. ಫೆನೋಲೆಕ್ಸ್ ಆಗಿರ್ಬೋದು, ಅಸಿಟೋನ್ ಈ ರೀತಿಯ ಪ್ರಾಡಕ್ಟ್ಸ್ಗಳನ್ನು ಕಂಪನಿ ಏನು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಇದರಲ್ಲಿ 50% ಮಾರ್ಕೆಟ್ ಶೇರ್ ಇದೆ. ಹಾಗೆ ಸೋಡಿಯಂ ನೈಟ್ರೇಟ್ ಪ್ರೊಡ್ಯೂಸ್ ಮಾಡುವಂಥ ಒಂದು ಲಾರ್ಜೆಸ್ಟ್ ಪ್ರೊಡ್ಯೂಸರ್ ದೀಪಕ್ ನೈಟ್ರೇಟ್ ಆಗಿರ್ತಾರೆ. ಸ್ಟ್ರಾಂಗ್ ಕ್ಲೈಂಟ್ ಬೇಸ್ ಕೂಡ ಇದೆ. ಬೇಯರ್ ಕಾರ್ಪೊರೇಷನ್, ಯೂನಿಲಿವರ್, ರಿಲಯನ್ಸ್ ಇಂಡಸ್ಟ್ರೀಸ್, ಲೋರಿಯಾಲ್ ಈ ರೀತಿಯಲ್ಲಿ ಸಾಕಷ್ಟು ಕ್ಲೈಂಟ್ಗಳಿಗೆ ಇವರ ಪ್ರಾಡಕ್ಟ್ ಸಪ್ಲೈ ಆಗುತ್ತೆ. 45 ಕಂಟ್ರಿಗಳಿಗೆ ಇವರು ತಮ್ಮ ಕೆಮಿಕಲ್ಸನ್ನು ಎಕ್ಸ್ಪೋರ್ಟ್ ಮಾಡ್ತಾರೆ. 7 ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿಗಳನ್ನು ಹೊಂದಿದ್ದಾರೆ. 5 ಭಾರತದಲ್ಲೇ ನೋಡೋದಕ್ಕೆ ಸಿಗುತ್ತೆ. ಒಂದು ಸ್ಟ್ರಾಂಗ್ ಬಿಸ್ನೆಸ್ ಮಾಡೆಲ್ ಹೊಂದಿರುವಂಥ ಕಂಪನಿ ದೀಪಕ್ ನೈಟ್ರೇಟ್ ಆಗಿರುತ್ತೆ. 52 ವೀಕ್ ಹೈ ನೀವು ಅಬ್ಸರ್ವ್ ಮಾಡಿದಾಗ 3095 ಅರೌಂಡಲ್ಲಿ ನೋಡೋದಕ್ಕೆ ಸಿಗುತ್ತೆ. ಸ್ಟಾಕ್ ತುಂಬಾ ಕರೆಕ್ಟ್ ಆಗಿದೆ. ಆಲ್ಮೋಸ್ಟ್ 52 ವೀಕ್ ಲೋನ ಅರೌಂಡಲ್ಲಿ ಈಗ ಟ್ರೇಡ್ ಆಗ್ತಿದೆ. 41ರ P/ಯಲ್ಲಿ ದೀಪಕ್ ನೈಟ್ರೇಟ್ ಟ್ರೇಡ್ ಆಗ್ತದೆ. ಇಂಡಸ್ಟ್ರಿ P/ಗಿಂತ ಸ್ವಲ್ಪ ವ್ಯಾಲ್ಯೂಷನ್ ಎಕ್ಸ್ಪೆನ್ಸಿವ್ ಆಗಿ ಕಾಣಿಸುತ್ತೆ. ಬಟ್ ಕಂಪನಿ ಒಂದು ಸ್ಟ್ರಾಂಗ್ ಮಾರ್ಕೆಟ್ ಶೇರನ್ನು ಕೆಮಿಕಲ್ ಸೆಕ್ಟರ್ನಲ್ಲಿ ಕಮಾಂಡ್ ಮಾಡ್ತಾರೆ. ಆದ್ರಿಂದ ಒಳ್ಳೆ ಒಂದು ಇನ್ವೆಸ್ಟ್ಮೆಂಟ್ ಆಪರ್ಚುನಿಟಿ ಆಗ್ಬೋದು. ರೀಸೆಂಟ್ ಟೈಮ್ನಲ್ಲಿ ಪ್ರಾಫಿಟ್ಸ್ ಸ್ವಲ್ಪ ಮಟ್ಟಿಗೆ ಫಾಲ್ ಆಗಿದೆ. 2023ರಲ್ಲಿ ಏನು ಪ್ರಾಫಿಟ್ಸ್ ನೋಡೋದಕ್ಕೆ ಸಿಗ್ತಿತ್ತು ಆ ಪ್ರಾಫಿಟ್ಸ್ ಈಗ ಸ್ವಲ್ಪ ಕಡಿಮೆ ಆಗ್ತದೆ. ಬಟ್
ಓವರ್ ಆಲ್ ಕೆಮಿಕಲ್ ಸೆಕ್ಟರ್ ಕೂಡ ಡೌನ್ ಆಗಿದೆ. ಮ್ಯಾನೇಜ್ಮೆಂಟ್ ಆಲ್ರೆಡಿ ಕಮೆಂಟ್ರಿನ ಕೂಡ ಕೊಟ್ಟಿದ್ದಾರೆ. 2026 ಫಿನಾನ್ಷಿಯಲ್ ಇಯರ್ನ ಲಾಸ್ಟ್ 2 ಕ್ವಾರ್ಟರ್ಗಳಲ್ಲಿ ಅಂದರೆ Q3 Q4ನಲ್ಲಿ ಒಳ್ಳೆ ಒಂದು ಪ್ರಾಫಿಟಬಿಲಿಟಿಯನ್ನು ತೋರಿಸ್ತೀವಿ ಅಂತ. ಸೊ ಆ ಒಂದು ಕ್ಲೇಮನ್ನು ಇಟ್ಕೊಂಡು ಕೂಡ ನಾವು ಈ ಒಂದು ಸ್ಟಾಕ್ನಲ್ಲಿ ಫೋಕಸನ್ನು ಇಡ್ಬೋದಾಗುತ್ತೆ. ದೀಪಕ್ ನೈಟ್ರೇಟ್ನ ಫ್ಯೂಚರ್ ಪ್ಲಾನ್ಸನ್ನು ಅಬ್ಸರ್ವ್ ಮಾಡಿದಾಗ ಕೆಪಾಸಿಟಿ ಎಕ್ಸ್ಪಾನ್ಷನ್ನ ಪ್ಲಾನ್ ಇದೆ. 14,000 ಕೋಟಿಯಷ್ಟು ಇನ್ವೆಸ್ಟ್ಮೆಂಟನ್ನು ಡಿಫ್ರೆಂಟ್ ಪ್ರಾಜೆಕ್ಟ್ಸ್ಗಳಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತ ಇದ್ದಾರೆ. ಹಾಗೆ ಹೊಸ ಸೆಕ್ಟರ್ಸ್ಗಳಿಗೆ ಎಂಟ್ರಿ ಕೊಡುವಂಥ ಚಾನ್ಸಸ್ಗಳು ಕೂಡ ಇದೆ. ಸೆಮಿಕಂಡಕ್ಟರ್ಸ್, ಡಿಫೆನ್ಸ್ ಇಂಡಸ್ಟ್ರಿ, ಎಲೆಕ್ಟ್ರಿಕ್ ಮೊಬಿಲಿಟಿ, ಏರೋಸ್ಪೇಸ್, ಫಾರ್ಮಾಸ್ಯೂಟಿಕಲ್ ಈ ರೀತಿಯ ಸೆಕ್ಟರ್ಸ್ಗಳಿಗೆ ಕೆಮಿಕಲ್ಸ್ನ ಅವಶ್ಯಕತೆ ಏನಿರುತ್ತೆ ಆ ಕೆಮಿಕಲ್ಸ್ಗಳನ್ನು ಕಂಪನಿ ಮ್ಯಾನುಫ್ಯಾಕ್ಚರ್ ಮಾಡಬೇಕು ಅಂತ ಇದ್ದಾರೆ. ಇದು ಮುಂದಿನ ದಿನಗಳಲ್ಲಿ ಗ್ರೋಯಿಂಗ್ ಸೆಕ್ಟರ್ಸ್ ಕೂಡ ಆಗಿರುತ್ತೆ. ಆದ್ದರಿಂದ ಈ ಒಂದು ಸ್ಟಾಕ್ ಕೂಡ ಮುಂದಿನ ಫಿನಾನ್ಷಿಯಲ್ ಇಯರ್ಗಳಲ್ಲಿ ಫೋಕಸ್ಗೆ ಬರುವಂಥ ಚಾನ್ಸಸ್ ಇರುತ್ತೆ. ಗುಜರಾತ್ ಗೌರ್ಮೆಂಟ್ನ ಜೊತೆಯಲ್ಲಿ MOU ಕೂಡ ಸೈನ್ ಮಾಡಿದ್ದಾರೆ. ಲಾಂಗ್ ಟರ್ಮ್ ಕಾಂಟ್ರಾಕ್ಟ್ಸ್ಗಳು ಕೂಡ ಸೈನ್ ಆಗಿದೆ. ಪೆಟ್ರೋನೆಟ್ LNG ಜೊತೆಯಲ್ಲಿ ರಾ ಮೆಟೀರಿಯಲ್ಗೆ ಸೆಕ್ಯೂರಿಟಿ ಅಗ್ರಿಮೆಂಟ್ ಅನ್ನು ಕೂಡ ಕಂಪನಿ ಸೈನ್ ಮಾಡಿದ್ದಾರೆ. ಸೊ ಮುಂದಿನ 1 ವರ್ಷದಲ್ಲಿ 2 ಹೊಸ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಗಳನ್ನು ಕೂಡ ಕಮಿಷನ್ ಮಾಡುವಂಥ ಪಾಸಿಬಿಲಿಟೀಸ್ ಇದೆ. ಆಗ ಕೆಪಾಸಿಟಿ ಇನ್ನಷ್ಟು ಇನ್ಕ್ರೀಸ್ ಆಗುತ್ತೆ. ಇದಿಷ್ಟು ದೀಪಕ್ ನೈಟ್ರೇಟ್ನ ಫ್ಯೂಚರ್ ಪ್ಲಾನ್ಸ್ ಆಗಿರುತ್ತೆ. ಎರಡನೇ ಕಂಪನಿ ರೀಸೆಂಟಾಗಿ ಸುದ್ದಿಯಲ್ಲಿ ಇದ್ದಂಥ PG ಎಲೆಕ್ಟ್ರೋಪ್ಲಾಸ್ಟ್. ಈ ಒಂದು ಸ್ಟಾಕ್ನಲ್ಲಿ ಸಾಕಷ್ಟು ವೀಕ್ನೆಸ್ ನೋಡೋದಕ್ಕೆ ಸಿಕ್ಕಿತ್ತು. ಬಟ್ ಮಾರ್ಕೆಟ್ ರಿಕವರಿಯ ನಂತರ ಕಳೆದ 3-4 ಟ್ರೇಡಿಂಗ್ ಸೆಷನ್ಸ್ಗಳಿಂದ ಸ್ಟಾಕ್ ಸ್ವಲ್ಪ ರಿಕವರ್ ಆಗಿದೆ. ಸೊ PG ಎಲೆಕ್ಟ್ರೋಪ್ಲಾಸ್ಟ್ ಒಂದು ODM ಅಥವಾ OEM ಕಂಪನಿ ಆಗಿರುತ್ತೆ, ಒರಿಜಿನಲ್ ಎಕ್ವಿಪ್ಮೆಂಟ್ ಮ್ಯಾನುಫ್ಯಾಕ್ಚರರ್. ಈ ಕಂಪನಿಯ ಮೇಜರ್ ಬಿಸ್ನೆಸ್ ಏನಿದೆ LG, ಗೋಡ್ರೇಜ್, ವರ್ಲ್ಪೂಲ್ ಈ ರೀತಿಯ ಕಂಪನಿಗಳಿಗೆ ಎಲೆಕ್ಟ್ರಾನಿಕ್ ಪ್ರಾಡಕ್ಟ್ಸ್ಗಳನ್ನು ಮ್ಯಾನುಫ್ಯಾಕ್ಚರ್ ಮಾಡಿ ಸಪ್ಲೈ ಮಾಡ್ತಾರೆ. PG ಎಲೆಕ್ಟ್ರೋಪ್ಲಾಸ್ಟ್ ಸಪ್ಲೈ ಮಾಡುವಂಥ ಪ್ರಾಡಕ್ಟ್ಸ್ಗಳನ್ನು LG, ವರ್ಲ್ಪೂಲ್, ಗೋಡ್ರೇಜ್ ತಮ್ಮ ಒಂದು ಬ್ರ್ಯಾಂಡ್ ನೇಮ್ನ ಅಂಡರಲ್ಲಿ ಸೆಲ್ ಮಾಡ್ತಾರೆ. ಸೊ OEM ಪ್ಲೇಯರ್ ಆಗಿದ್ದು ಒಂದು ಸ್ಟ್ರಾಂಗ್ ಗ್ರೋತ್ನ ಎಕ್ಸ್ಪೆಕ್ಟೇಷನ್ ಈ ಒಂದು ಕಂಪನಿಯಲ್ಲಿ ಕೂಡ ಇರುತ್ತೆ. ಸ್ಟಾಕ್ ಯಾಕೆ ಕರೆಕ್ಟ್ ಆಗ್ತಿದೆ ಅಂದರೆ ಮ್ಯಾನೇಜ್ಮೆಂಟ್ ರೀಸೆಂಟಾಗಿ ವೀಕ್ ಗೈಡೆನ್ಸ್ಗಳನ್ನು ಕೊಟ್ಟಿದ್ರು. ಅಂದರೆ ಮುಂದಿನ 2-3 ಕ್ವಾರ್ಟರ್ಗಳಲ್ಲಿ ಪ್ರಾಫಿಟ್ ಸ್ವಲ್ಪ ಫಾಲ್ ಆಗ್ಬೋದು ಅನ್ನುವಂಥ ಒಂದು ಕಮೆಂಟ್ರಿ ಬಂದಿತ್ತು. ಆ ಒಂದು ಕಮೆಂಟ್ರಿಯಿಂದ ಸ್ಟಾಕ್ ಕರೆಕ್ಟ್ ಆಗ್ತಿದೆ. ಹಾಗೆ ಟ್ರಂಪ್ ಅವರ ಟ್ಯಾರಿಫ್ಸ್ ಇರ್ಬೋದು, ಕೆಲವೊಂದಿಷ್ಟು ಬ್ರೋಕರೇಜ್ಗಳು ಟಾರ್ಗೆಟ್ಸನ್ನು ಡೌನ್ಗ್ರೇಡ್ ಮಾಡಿರೋದು ಪ್ಯಾನಿಕ್ ಸೆಲ್ಲಿಂಗ್ ಕೂಡ ಕರೆಕ್ಷನ್ಗೆ ಕಾರಣ ಆಗಿದೆ. ಸೊ ಸಾಕಷ್ಟು ಕಂಪನಿಗಳು ಗೈಡೆನ್ಸನ್ನು ಡೌನ್ಗ್ರೇಡ್ ಮಾಡಿದ್ದಾರೆ. ಬಟ್ ಈ ಒಂದು ಕಂಪನಿಯಲ್ಲಿ ರಿಯಾಕ್ಷನ್ಸ್ ತುಂಬಾ ಸ್ಟ್ರಾಂಗ್ ಆಗಿ ಕಾಣಿಸಿದೆ. ಬಟ್ ಈಗ ರೀಸೆಂಟ್ ಟೈಮ್ನಲ್ಲಿ ಸ್ಟಾಕ್ ಸ್ವಲ್ಪ ರಿಕವರ್ ಆಗ್ತದೆ. ಕಂಪನಿಯ ಫ್ಯೂಚರ್ ಪ್ಲಾನ್ಸ್ ತುಂಬಾ ಸ್ಟ್ರಾಂಗ್ ಆಗಿ ಕಾಣಿಸುತ್ತೆ. ಬಟ್ ಸ್ಟಿಲ್ ಈಗ ನೆಗೆಟಿವ್ ಸೆಂಟಿಮೆಂಟ್ಸ್ ಇರೋದ್ರಿಂದ ಸ್ಟಾಕ್ ಕರೆಕ್ಟ್ ಆಗಿದೆ. 52 ವೀಕ್ ಹೈ 1055 ನೋಡೋದಕ್ಕೆ ಸಿಗುತ್ತೆ. ಸೊ 465ರ 52 ವೀಕ್ ಲೋನ ರೀಸೆಂಟಾಗಿ ಟಚ್ ಮಾಡಿತ್ತು. 60ರ P/E ಈ ಒಂದು ಸ್ಟಾಕ್ ಟ್ರೇಡ್ ಆಗ್ತದೆ. ROE ROCE ಸ್ಟ್ರಾಂಗ್ ಆಗಿ ಕಾಣಿಸುತ್ತೆ. ಸೊ ರೀಸೆಂಟಾಗಿ ಪರ್ಫಾರ್ಮೆನ್ಸನ್ನು ಅಬ್ಸರ್ವ್ ಮಾಡಿದಾಗ ಮಾರ್ಚ್ ಕ್ವಾರ್ಟರ್ನಲ್ಲಿ ಒಂದು ಸ್ಟ್ರಾಂಗ್ ರಿಸಲ್ಟ್ಸ್ ನೋಡೋದಕ್ಕೆ ಸಿಕ್ಕಿತ್ತು. ಅದಾದಮೇಲೆ ಈ ಕ್ವಾರ್ಟರ್ನಲ್ಲಿ ಸ್ವಲ್ಪ ಪ್ರಾಫಿಟ್ ಫಾಲ್ ಆಗಿದೆ. ಬಟ್ ಓವರ್ ಆಲ್ ಪ್ರಾಫಿಟ್ಸನ್ನು ಅಬ್ಸರ್ವ್ ಮಾಡಿದಾಗ ಪ್ರಾಫಿಟ್ ಸ್ಟೇಬಲ್ ಆಗಿ ಕಾಣಿಸುತ್ತೆ. ಸೊ ಮುಂದಿನ 2-3 ಕ್ವಾರ್ಟರ್ ಸ್ವಲ್ಪ ಪ್ರೆಷರ್ ಇರ್ಬೋದು. ಬಟ್ 2027ರ ಫಿನಾನ್ಷಿಯಲ್ ಇಯರ್ನಿಂದ ಒಂದು ಸ್ಟ್ರಾಂಗ್ ಗ್ರೋತನ್ನು ಈ ಒಂದು ಕಂಪನಿಯಲ್ಲಿ ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದಾಗುತ್ತೆ. ಸೊ ರೀಸೆಂಟಾಗಿ ಲಿಥಿಯಂ ಅಯಾನ್ ಬ್ಯಾಟರಿ ಮ್ಯಾನುಫ್ಯಾಕ್ಚರಿಂಗ್ಗೆ ಕೂಡ ಕಂಪನಿ ಜಾಯಿಂಟ್ ವೆಂಚರನ್ನು ಸೈನ್ ಮಾಡಿದ್ದಾರೆ. ಇದು ಕೂಡ ಒಂದು ಸ್ಟ್ರಾಂಗ್ ಇನಿಷಿಯೇಟಿವ್ ಆಗಿರುತ್ತೆ. ಸೊ PLI ಸ್ಕೀಮ್ನ ಅಂಡರಲ್ಲಿ ಕೂಡ ಸಾಕಷ್ಟು ಇನ್ಸೆಂಟಿವ್ಸ್ ಬರುವಂಥ ಸಾಧ್ಯತೆಗಳು ಇರುತ್ತೆ. R&D ಮೇಲೆ ಹೆಚ್ಚಿನ ಒಂದು ಫೋಕಸನ್ನು ಮಾಡ್ತಿದ್ದಾರೆ. 350 ಕೋಟಿಯ ಕೆಪೆಕ್ಸ್ ಪ್ಲಾನ್ ಕೂಡ ಇದೆ. ಸೊ ಇದೆಲ್ಲ ಕೂಡ ಮುಂದಿನ ದಿನಗಳಲ್ಲಿ ಕಂಪನಿಗೆ ಸ್ಟ್ರೆಂತ್ ಆಗ್ಬೋದು. ಸೊ ಮೂರನೇ ಕಂಪನಿ ನೆಟ್ವೆಬ್ ಟೆಕ್ನಾಲಜೀಸ್ ಲಿಮಿಟೆಡ್. ಈ ಒಂದು ಸ್ಟಾಕ್ ಕೂಡ ಅಷ್ಟೇ 3000 ಹೈಯನ್ನು ರೀಸೆಂಟಾಗಿ ಟಚ್ ಮಾಡಿತ್ತು. ಆ ಲೆವೆಲ್ನಿಂದ ಸಾಕಷ್ಟು ಕರೆಕ್ಟ್ ಆಗಿದೆ. ಈಗ ಸ್ವಲ್ಪ ರಿಕವರಿ ನೋಡೋದಕ್ಕೆ ಸಿಕ್ಕಿದೆ. ಸೊ ಇದೊಂದು ಐ ಪರ್ಫಾರ್ಮೆನ್ಸ್ ಕಂಪ್ಯೂಟಿಂಗ್ ಸರ್ವಿಸಸ್ಗಳನ್ನು ಪ್ರೊವೈಡ್ ಮಾಡುವಂಥ ಕಂಪನಿ ಆಗಿರ್ತಾರೆ. ಈಗ ಜನರೇಟಿವ್ AI, ಏಜೆಂಟಿಕ್ AI ನ ಕಾಲ ಆಗಿರೋದ್ರಿಂದ ಈ ಸೂಪರ್ ಕಂಪ್ಯೂಟರ್ಸ್ಗಳಿಗೆ, ಸರ್ವರ್ಸ್ಗಳಿಗೆ ತುಂಬಾ ಡಿಮ್ಯಾಂಡ್ ಇರುತ್ತೆ. ಈ ಕಂಪನಿ ಮ್ಯಾನುಫ್ಯಾಕ್ಚರ್ ಮಾಡಿರುವಂಥ 3 ಸೂಪರ್ ಕಂಪ್ಯೂಟರ್ಸ್ಗಳು ವರ್ಲ್ಡ್ನ 500 ಸೂಪರ್ ಕಂಪ್ಯೂಟರ್ ಲಿಸ್ಟ್ನಲ್ಲಿ ಕೂಡ ನೋಡೋದಕ್ಕೆ ಸಿಗುತ್ತೆ. ಸೊ ಮುಂದಿನ ದಿನಗಳಲ್ಲಿ ಜನರೇಟಿವ್ AI ಫೋಕಸ್ಗೆ ಬಂದಷ್ಟು ಕೂಡ ಈ ಕಂಪನಿಯ ಡಿಮ್ಯಾಂಡ್ ಇನ್ಕ್ರೀಸ್ ಆಗುತ್ತೆ. ಇವರ ಸರ್ವರ್ಸ್ಗಳ, ಸೂಪರ್ ಕಂಪ್ಯೂಟರ್ಸ್ಗಳ ಡಿಮ್ಯಾಂಡ್ ಕೂಡ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಆದ್ದರಿಂದ ಈ ಒಂದು ಸ್ಟಾಕ್ ಕೂಡ ಫೋಕಸ್ನಲ್ಲಿ ಇಟ್ಕೋಬಹುದು. ಸೊ ಈ ಕಂಪನಿ ಕೂಡ 3000 ಹೈಯನ್ನು ಟಚ್ ಮಾಡಿತ್ತು. 1252ರ ಲೋ ಕೂಡ ನೋಡೋದಕ್ಕೆ ಸಿಗುತ್ತೆ. ಈಗ ಸ್ವಲ್ಪ ರಿಕವರಿ ಬಂದಿದೆ. ಎಕ್ಸ್ಪೆನ್ಸಿವ್ ವ್ಯಾಲ್ಯೂಷನಲ್ಲಿ ಟ್ರೇಡ್ ಆಗ್ತದೆ. ಯಾಕೆಂದರೆ ಫ್ಯೂಚರ್ ಓರಿಯೆಂಟೆಡ್ ಬಿಸ್ನೆಸ್ ಆಗಿರುತ್ತೆ. ROCE ROE ಸ್ಟ್ರಾಂಗ್ ಆಗಿ ಕಾಣಿಸುತ್ತೆ. ಹಾಗೆ ಪ್ರಾಫಿಟಬಿಲಿಟಿಯನ್ನು ಅಬ್ಸರ್ವ್ ಮಾಡಿದಾಗ ಪ್ರಾಫಿಟ್ಸ್ ಸ್ಟೇಬಲ್ ಆಗಿ ಕಾಣಿಸ್ತಿದೆ. ಮಾರ್ಚ್ ಕ್ವಾರ್ಟರ್ಗೆ ಕಂಪೇರ್ ಮಾಡಿದಾಗ ಪ್ರಾಫಿಟ್ ಸ್ವಲ್ಪ ಫಾಲ್ ಆಗಿದೆ. ಬಟ್ ಈ ಒಂದು ಪ್ರಾಫಿಟಬಿಲಿಟಿ ರಿಕವರ್ ಆಗುವಂಥ ಚಾನ್ಸಸ್ ಇದ್ದೇ ಇರುತ್ತೆ. ಸೊ 2027ರ ಫಿನಾನ್ಷಿಯಲ್ ಇಯರ್ನಲ್ಲಿ 33% ಆನ್ಯುವಲ್ ರೆವೆನ್ಯೂ ಗ್ರೋತನ್ನು ಕಂಪನಿ ತೋರಿಸ್ತೀವಿ ಅಂತ ಹೇಳಿದ್ದಾರೆ. ಹಾಗೆ ಗೌರ್ಮೆಂಟ್ ಸ್ಕೀಮ್ನ ಅಂಡರಲ್ಲಿ ಸಾಕಷ್ಟು ಪ್ರಾಜೆಕ್ಟ್ಸ್ಗಳನ್ನು ಕೂಡ ಕಂಪನಿ ಮಾಡ್ತಿದ್ದಾರೆ. ಸೊ ರೀಸೆಂಟಾಗಿ ಫರೀದಾಬಾದ್ನಲ್ಲಿ ಹೊಸ ಒಂದು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಕೂಡ ಕಮಿಷನ್ ಆಗಿದೆ. ಸೊ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಕೂಡ ಸ್ಟ್ರಾಂಗ್ ಆಗಿ ಕಾಣಿಸ್ತಿದೆ. ಕೆಪಾಸಿಟಿ ಅಡಿಷನ್ ಕೂಡ ಆಗ್ತದೆ. ಸೊ ಫ್ಯೂಚರ್ ಓರಿಯೆಂಟೆಡ್ ಬಿಸ್ನೆಸ್ ಆಗಿರೋದ್ರಿಂದ ಈ ಒಂದು ಕಂಪನಿಯಲ್ಲಿ ಕೂಡ ಕಾನ್ಸಂಟ್ರೇಟ್ ಮಾಡ್ಬೋದು.
ಸೊ ಮುಂದಿನ ಕಂಪನಿ ಗ್ರೀನ್ ಎನರ್ಜಿ ಸೆಗ್ಮೆಂಟಲ್ಲಿ ಕೆಲಸ ಮಾಡ್ತಿರುವಂಥ KPI ಗ್ರೀನ್ ಎನರ್ಜಿ. ಈ ಒಂದು ಸ್ಟಾಕ್ ಕೂಡ ರೀಸೆಂಟ್ ಟೈಮ್ನಲ್ಲಿ ಸಾಕಷ್ಟು ಕರೆಕ್ಟ್ ಆಗಿತ್ತು. ಲೋವರ್ ಲೆವೆಲ್ಗಳಿಂದ ಸ್ವಲ್ಪ ರಿಕವರಿ ಕೂಡ ಆಗ್ತದೆ. ಇದು ಕೂಡ ಅಷ್ಟೇ ಒಂದು ಫ್ಯೂಚರ್ ಓರಿಯೆಂಟೆಡ್ ಬಿಸ್ನೆಸ್ ಆಗಿರುತ್ತೆ. ಸೊ KPI ಗ್ರೀನ್ ಎನರ್ಜಿ ಸೋಲರಿಸಮ್ ಅನ್ನುವಂಥ ಬ್ರ್ಯಾಂಡ್ ನೇಮ್ನ ಅಂಡರಲ್ಲಿ ಸೋಲಾರ್ ಮತ್ತು ಹೈಬ್ರಿಡ್ ಪವರ್ ಪ್ಲಾಂಟ್ಸ್ಗಳನ್ನು ಹ್ಯಾಂಡಲ್ ಮಾಡುವಂಥ ಒಂದು ಕಂಪನಿ ಆಗಿರ್ತಾರೆ. ಕಂಪನಿ ಒಂದು ಸ್ಟ್ರಾಂಗ್ ರೆವೆನ್ಯೂ ಮತ್ತು ಪ್ರಾಫಿಟ್ ಗ್ರೋತನ್ನು ರೀಸೆಂಟ್ ಟೈಮ್ನಲ್ಲಿ ತೋರಿಸಿದ್ದಾರೆ. ಹಾಗೆ ಒಂದು ಸ್ಟ್ರಾಂಗ್ ಆರ್ಡರ್ ಬುಕ್ಕನ್ನು ಕೂಡ ಕಂಪನಿ ಹೊಂದಿದ್ದಾರೆ. ಗುಜರಾತ್ನಲ್ಲಿ ಸಾಕಷ್ಟು ಪ್ರಾಜೆಕ್ಟ್ಸ್ಗಳನ್ನು ಮಾಡ್ತಾರೆ. ಈಗ ಎಕ್ಸ್ಪಾನ್ಷನ್ನ ಪ್ಲಾನ್ಸ್ಗಳು ಕೂಡ ಇದೆ. ಸೊ ಟೋಟಲ್ ಆರ್ಡರ್ ಬುಕ್ 2400 ಮೆಗಾವ್ಯಾಟ್ಗಳಷ್ಟು ಇದೆ. ಈಗ ಎಕ್ಸಿಸ್ಟಿಂಗ್ ಕೆಪಾಸಿಟಿ 336 ಮೆಗಾವ್ಯಾಟ್ ಆಗಿರುತ್ತೆ. ಅಂದರೆ ಇನ್ನೂ ಸಾಕಷ್ಟು ಪ್ರಾಜೆಕ್ಟ್ಗಳು ಕಂಪನಿಯ ಬಳಿಯಲ್ಲಿ ಇದೆ. ಮುಂದಿನ ದಿನಗಳಲ್ಲಿ ಇನ್ನೂ ಸ್ಟ್ರಾಂಗ್ ರೆವೆನ್ಯೂ ಮತ್ತು ಪ್ರಾಫಿಟ್ ಗ್ರೋತ್ನ ಎಕ್ಸ್ಪೆಕ್ಟೇಷನನ್ನು ಇಟ್ಕೋಬೋದಾಗುತ್ತೆ. ರೀಸೆಂಟಾಗಿ ಮಹಾರಾಷ್ಟ್ರ, ಮಧ್ಯಪ್ರದೇಶ್ ಗೌರ್ಮೆಂಟ್ನ ಜೊತೆಯಲ್ಲಿ MOU ಅನ್ನು ಕೂಡ ಸೈನ್ ಮಾಡಿದ್ದಾರೆ. ಸೊ KPI ಗ್ರೀನ್ ಎನರ್ಜಿ ಪಿ ನಮಗೆ 30 ಅರೌಂಡಲ್ಲಿ ನೋಡೋದಕ್ಕೆ ಸಿಗುತ್ತೆ. ಇಂಡಸ್ಟ್ರಿ ಪಿಗಿಂತ ಒಳ್ಳೆ ಒಂದು ವ್ಯಾಲ್ಯೂಷನಲ್ಲಿ ಟ್ರೇಡ್ ಆಗ್ತದೆ. ROE ಕೂಡ ಸ್ಟ್ರಾಂಗ್ ಆಗಿ ಕಾಣಿಸುತ್ತೆ. ಹಾಗೆ ಕಂಪನಿಯ ರೆವೆನ್ಯೂ ಗ್ರೋತ್, ಪ್ರಾಫಿಟ್ ಗ್ರೋತ್ ಸ್ಟ್ರಾಂಗ್ ಆಗಿ ಕ್ವಾರ್ಟರ್ ಇನ್ಕ್ರೀಸ್ ಆಗ್ತದೆ. ಫ್ಯೂಚರ್ ಪ್ಲಾನ್ಸನ್ನು ಅಬ್ಸರ್ವ್ ಮಾಡಿದಾಗ ಸೋಲಾರ್ ಮತ್ತು ಹೈಬ್ರಿಡ್ ಪವರ್ ಕೆಪಾಸಿಟಿಯನ್ನು ಇನ್ಕ್ರೀಸ್ ಮಾಡೋದಕ್ಕೆ ಸಾಕಷ್ಟು ಪ್ಲಾನ್ಸನ್ನು ಮಾಡ್ತಿದ್ದಾರೆ. ಮಹಾರಾಷ್ಟ್ರ, ರಾಜಸ್ಥಾನ್, ಮಧ್ಯಪ್ರದೇಶನಲ್ಲಿ ಇನ್ನಷ್ಟು ಪ್ರಾಜೆಕ್ಟ್ಸ್ಗಳನ್ನು ಮಾಡುವಂಥ ಪ್ಲಾನ್ಸ್ಗಳು ಕೂಡ ಇದೆ. ಸೊ ಈ ಒಂದು ಸೋಲಾರ್ ಮತ್ತು ಹೈಬ್ರಿಡ್ ಪವರ್ ಪ್ಲಾಂಟ್ನ ಜೊತೆಯಲ್ಲಿ ಹೈಡ್ರೋಜನ್ ಪ್ರೊಡಕ್ಷನ್ಗೂ ಕೂಡ ಎಂಟರ್ ಆಗಬೇಕು ಅಂತ ಇದ್ದಾರೆ. ಸೊ ಸದ್ಯದಲ್ಲೇ ಗ್ರೀನ್ ಹೈಡ್ರೋಜನ್ ಪ್ರೊಡಕ್ಷನ್ಗೆ ಕೂಡ ಕಂಪನಿ ಎಂಟರ್ ಆಗ್ತಾರೆ. ಇದು ಕೂಡ ಪಾಸಿಟಿವ್ ಸೈನ್ ಆಗಿರುತ್ತೆ. ಸೊ ಕೊನೆಯದಾಗಿ BL ನಿಫ್ಟಿ 50 ಕಂಪನಿ. ಈ ಕಂಪನಿಯ ಬಗ್ಗೆ ಆಲ್ಮೋಸ್ಟ್ ಎಲ್ರಿಗೂ ಕೂಡ ಗೊತ್ತಿರುತ್ತೆ. ಡಿಫೆನ್ಸ್ ಎಕ್ವಿಪ್ಮೆಂಟ್ಗಳನ್ನು ಮ್ಯಾನುಫ್ಯಾಕ್ಚರ್ ಮಾಡುವಂಥ ಕಂಪನಿ ಆಗಿರ್ತಾರೆ. 430 ಅರೌಂಡಲ್ಲಿ ಸ್ಟಾಕ್ ಟ್ರೇಡ್ ಆಗ್ತಿತ್ತು. ಅಲ್ಲಿಂದ ಸ್ವಲ್ಪ ಕರೆಕ್ಟ್ ಆಗಿದೆ. ಡಿಫೆನ್ಸ್ ಸೆಕ್ಟರ್ನ ಸ್ಟಾಕ್ಗಳಲ್ಲಿ ವೀಕ್ನೆಸ್ ಇರೋದು ಕೂಡ ಕರೆಕ್ಷನ್ಗೆ ಕಾರಣ ಆಗಿರುತ್ತೆ. ಸೊ BL 50 PL ಟ್ರೇಡ್ ಆಗ್ತದೆ. ಇಂಡಸ್ಟ್ರಿ ಪಿಗಿಂತ ಒಳ್ಳೆ ಒಂದು ವ್ಯಾಲ್ಯೂಷನ್ ಕೂಡ ಆಗಿರುತ್ತೆ. ಹಾಗೆ ಫ್ಯೂಚರ್ ಗ್ರೋತ್ ಕೂಡ ಸ್ಟ್ರಾಂಗ್ ಆಗಿ ಕಾಣಿಸುತ್ತೆ. ಸೊ ಅದು ಯಾವ ರೀಸನ್ನಿಂದ ಅಂತ ನಾವು ಅಬ್ಸರ್ವ್ ಮಾಡಿದಾಗ ಕಂಪನಿ ಕೇವಲ ಡಿಫೆನ್ಸ್ ಎಕ್ವಿಪ್ಮೆಂಟ್ಗಳನ್ನು ಮ್ಯಾನುಫ್ಯಾಕ್ಚರ್ ಮಾಡೋದು ಅಷ್ಟೇ ಅಲ್ಲದೆ ಸೆಮಿಕಂಡಕ್ಟರ್ ಮ್ಯಾನುಫ್ಯಾಕ್ಚರಿಂಗ್ಗೆ ಕೂಡ ಎಂಟರ್ ಆಗ್ತಾರೆ. ಟಾಟಾ ಎಲೆಕ್ಟ್ರಾನಿಕ್ಸ್ಗೆ ಸೆಮಿಕಂಡಕ್ಟರ್ ಚಿಪ್ಗಳನ್ನು ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ ಆರ್ಡರ್ ಸಿಕ್ಕಿತ್ತು. ಸೊ BL ಟಾಟಾ ಎಲೆಕ್ಟ್ರಾನಿಕ್ಸ್ನ ಜೊತೆಯಲ್ಲಿ MOU ಅನ್ನು ಸೈನ್ ಮಾಡಿದ್ದಾರೆ. ಸೊ ಈ ಒಂದು ಸೆಮಿಕಂಡಕ್ಟರ್ ಚಿಪ್ ಮ್ಯಾನುಫ್ಯಾಕ್ಚರಿಂಗ್ನಲ್ಲಿ BL ಕೂಡ ಕಾಂಟ್ರಿಬ್ಯೂಷನನ್ನು ಮಾಡ್ತಾರೆ. ಇದು ಕೂಡ ಒಂದು ಸೆಮಿಕಂಡಕ್ಟರ್ ಕಂಪನಿಯಾಗಿ ಕನ್ಸಿಡರ್ ಆಗುತ್ತೆ. PSU ಸೆಕ್ಟರ್ನ ಕಂಪನಿ ಗೌರ್ಮೆಂಟ್ನ ಬ್ಯಾಕಿಂಗ್ ಕೂಡ ಇರುತ್ತೆ. ಸ್ಮಾರ್ಟ್ ಐಟಮ್ಸ್ಗಳು, ಎಲೆಕ್ಟ್ರಿಕ್ ವೆಹಿಕಲ್ಸ್ಗಳು ಹಾಗೆ ಸ್ಮಾರ್ಟ್ ಡಿಫೆನ್ಸ್ ಎಕ್ವಿಪ್ಮೆಂಟ್ಗಳಲ್ಲಿ ಕೂಡ ಸೆಮಿಕಂಡಕ್ಟರ್ನ ಬಳಕೆ ಸಾಕಷ್ಟು ಆಗೋದ್ರಿಂದ ಈ ಒಂದು ಸೆಕ್ಟರ್ನಲ್ಲಿ ಕೂಡ ಸಾಕಷ್ಟು ಸ್ಕೋಪ್ ಇದೆ. ಸೊ BL ನಂಥ ಕಂಪನಿಯನ್ನು ಖಂಡಿತವಾಗ್ಲೂ ಪೋರ್ಟ್ಫೋಲಿಯೋನಲ್ಲಿ ಇಟ್ಕೋಬೋದಾಗುತ್ತೆ. ಡಿಫೆನ್ಸ್ ಆರ್ಡರ್ಸ್ಗಳಂತೂ ಸಿಗ್ತಾನೆ ಇರುತ್ತೆ. ಅದರ ಜೊತೆಯಲ್ಲಿ ಸೆಮಿಕಂಡಕ್ಟರ್ ಮ್ಯಾನುಫ್ಯಾಕ್ಚರಿಂಗ್ ಒಂದು ಆ್ಯಡೆಡ್ ಅಡ್ವಾಂಟೇಜ್ ಆಗಿರುತ್ತೆ. ಆದ್ದರಿಂದ ಈ ಒಂದು ಸ್ಟಾಕ್ನಲ್ಲಿ ಕೂಡ ಫೋಕಸನ್ನು ಇಟ್ಕೋಬೋದು. ಸೊ ಟಾಟಾ ಎಲೆಕ್ಟ್ರಾನಿಕ್ಸ್ನಲ್ಲಿ ಡೈರೆಕ್ಟಾಗಿ ನಾವು ಇನ್ವೆಸ್ಟ್ಮೆಂಟನ್ನು ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕೆಂದರೆ ಆ ಕಂಪನಿ ಮಾರ್ಕೆಟ್ನಲ್ಲಿ ಲಿಸ್ಟ್ ಆಗಿಲ್ಲ. ಆದ್ದರಿಂದ BL ಇವರೊಂದಿಗೆ ಏನು ಪಾರ್ಟ್ನರ್ಶಿಪ್ಪನ್ನು ಮಾಡ್ಕೊಂಡಿದ್ದಾರೆ ಅದರ ಒಂದು ಅಡ್ವಾಂಟೇಜನ್ನು ತೊಗೋಬೋದಾಗುತ್ತೆ. ಸೊ ಇವರ ಮ್ಯಾನುಫ್ಯಾಕ್ಚರಿಂಗ್ ಕೆಪಾಸಿಟಿಯನ್ನು ಎಕ್ಸ್ಪ್ಯಾಂಡ್ ಮಾಡುವಂಥ ಪ್ಲಾನ್ಸ್ಗಳು ಕೂಡ ಇದೆ. R&D ಮೇಲೆ ಸಾಕಷ್ಟು ಫೋಕಸನ್ನು BL ಮಾಡ್ತಿದ್ದಾರೆ. ಸೊ ಮೇಕ್ ಇನ್ ಇಂಡಿಯಾ ಕಾನ್ಸೆಪ್ಟ್ನ ಅಂಡರಲ್ಲಿ ಸಾಕಷ್ಟು ಸೆಮಿಕಂಡಕ್ಟರ್ ಚಿಪ್ಗಳನ್ನು BL ಟಾಟಾ ಎಲೆಕ್ಟ್ರಾನಿಕ್ಸ್ನ ಜೊತೆಯಲ್ಲಿ ಪಾರ್ಟ್ನರ್ಶಿಪ್ಪಲ್ಲಿ ಬಿಲ್ಡ್ ಮಾಡ್ತಾರೆ. ಸೊ ಆತ್ಮನಿರ್ಭರ್ ಭಾರತ್ನಲ್ಲಿ BLನ ಪಾತ್ರ ಕೂಡ ತುಂಬಾ ಇರುತ್ತೆ. ಸೊ ವಿಡಿಯೋ ಸ್ಟಾರ್ಟಿಂಗ್ನಲ್ಲಿ ಹೇಳಿದ ರೀತಿಯಲ್ಲಿ ಈ ಸ್ಟಾಕ್ಗಳಲ್ಲಿ ಇನ್ವೆಸ್ಟ್ ಮಾಡಿ ಅನ್ನುವಂಥ ಒಂದು ಡೈರೆಕ್ಷನ್ ಆಗಿರೋದಿಲ್ಲ. ಸೊ ಈ ಸ್ಟಾಕ್ಗಳನ್ನು ಸ್ಟಡಿ ಮಾಡ್ಬೋದಾಗುತ್ತೆ. ನಿಮ್ಮ ಒಂದು ಇನ್ವೆಸ್ಟ್ಮೆಂಟ್ ಪರ್ಸ್ಪೆಕ್ಟಿವ್ನಿಂದ ಈ ರೀತಿಯ ಕಂಪನಿಗಳಲ್ಲಿ ಫ್ಯೂಚರ್ ಓರಿಯೆಂಟೆಡ್ ಗೋಲ್ ಇರುವಂಥ ಕಂಪನಿಗಳಲ್ಲಿ ನೀವು ಇನ್ವೆಸ್ಟ್ಮೆಂಟನ್ನು ಮಾಡ್ಬೋದು. M-Stock ಅಪ್ಲಿಕೇಶನಲ್ಲಿ ಡಿಮ್ಯಾಟ್ ಅಕೌಂಟನ್ನು ಓಪನ್ ಮಾಡಿಸೋದಕ್ಕೆ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಆಗಿ ಕಮೆಂಟ್ ಸೆಕ್ಷನ್ನಲ್ಲಿ ಪಿನ್ ಆಗಿರುತ್ತೆ. Investments in securities markets are subject to market risks. Read all the related documents carefully before investing.